ಹಾ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಇಡೀ ಜೀವನನ ಹರಿದು ಕುಡಿದು ಕಲ್ತಿರೋ ಬದುಕಿನ ಸಾರಾಂಶ ಇರುತ್ತೆ. ನಾವೆಲ್ಲ ತುಂಬಾ ಕಷ್ಟಪಟ್ವಿ, ಆದ್ರೆ ಆ ಕಷ್ಟನ ನಮ್ಮ ಮಕ್ಕಳು ಪಡದೇ ಇರಲಿ ಅಂತ ದೊಡ್ಡವರಾದ ನಮ್ಮ ಕಳಕಳಿ ಅಷ್ಟೇ. ಹಾ, ಇನ್ನು ಒಂದೇ ಒಂದು ಮಾತು, ಸಾರಿ, ಮುಖ್ಯವಾದ ಮಾತು. ನಿಮ್ಮಮ್ಮನ ಸ್ವಭಾವ ಗೊತ್ತಲ್ವಾ? ಅವಳು ಒಂದು ಮಾತು ಹೇಳ್ಬಿಟ್ರೆ ಮುಗೀತು, ಬದಲಾಯಿಸೋ ಬಾಪ್ತೇ ಇಲ್ಲ. ಇನ್ನು ಮುಂದೆ ನಿನಗೆ ಹೆಣ್ಣು ನೋಡೋ ಕೆಲಸಕ್ಕೆ ತಲೆನೇ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಈಗ ನೀನು ಸುಮ್ಮನಾಗ್ಬಿಟ್ರೆ ಹೇಗೋ? ಎಲ್ಲ ಹಾಗಾಗಿ ನಿಂತು ಬಿಡುತ್ತೆ ಕಣೋ. ಈಗ ನೀನು ನಿನ್ನ ಹುಡುಗಿನ ಕರ್ಕೊಂಬಂದು ತೋರ್ಸು, ಆಮೇಲೆ ಏನಾಗುತ್ತೋ ನೋಡೋಣ. ನೀನು ಅಪ್ಲಿಕೇಶನ್ ಹಾಕದೆ ಹೋದ್ರೆ ರೆಕಮೆಂಡ್ ಮಾಡೋಕೆ ಆಗಲ್ಲ ಕಣೋ. ಪ್ರಯತ್ನ ಪಡೋ, ಆ ಹುಡುಗಿನ ಕರ್ಕೊಂಡ್ ಬಾ, ಮೀಟ್ ಮಾಡ್ಸೋ. ಅಮ್ಮನ ಮಗ ಅನ್ನೋದು ಸರಿಯಾಗಿ ಒಪ್ಪುತ್ತೆ, ಬರೀ ರಿಯಾಕ್ಷನ್ ಅಲ್ಲೇ ಮುಗಿಸ್ಬಿಡ್ತಾನೆ, ಮಾತೇ ಆಡೋಲ್ಲ. ಅತ್ತೆ, ಕಾಫಿ. ಪದ್ಮಿನಿ, ಈಗ ಹೇಗಿದೆ ಸಾಕ್ಷಿ ಆರೋಗ್ಯ? ಪರವಾಗಿಲ್ಲ ಅತ್ತೆ, ಸುಧಾರಿಸ್ಕೊತಾ ಇದ್ದಾಳೆ. ಪರೀಕ್ಷೆ ಬೇರೆ ಹತ್ರ ಬರ್ತಾ ಇದೆಯಲ್ಲ, ಬೇಗ ಹುಷಾರಾಗ್ಲಿ ಅಂತ ನಾನೇ ಬಲವಂತ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಒಳ್ಳೇದಾಯ್ತು. ಅವಳು ಗುಣವಾಗೋವರೆಗೂ ಚೆನ್ನಾಗಿ ನೋಡ್ಕೋಬೇಕು. ಸಾಕ್ಷಿ ನಮ್ಮನೆ ಅತಿಥಿ, ಅವಳನ್ನ ನಾವಾಗೇ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಪದ್ಮಿನಿ. ಬೇರೆಯವರು ನಮ್ಮ ಜೊತೆ ಹೇಗ್ ನಡ್ಕೋತಾರೆ ಅನ್ನೋದು ಬೇರೆ, ಆದ್ರೆ ನಾವು ಯಾರ ಜೊತೆನೂ ತಪ್ಪಾಗಿ ನಡ್ಕೋಬಾರ್ದು. ನಾವು ನಮ್ಮ ಜವಾಬ್ದಾರಿಯಿಂದ ಜಾರ್ಕೋಬಾರ್ದು. ಅವತ್ತು ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲಿಗೆ ಬಂದು ಕೂಗಾಡಿ ಹೋದ್ರು ಅಂದ್ ಮಾತ್ರಕ್ಕೆ ಅವ್ರ ಮಗಳು ನಮಗ್ ಶತ್ರು ಅಲ್ಲ. ಪಾಪ, ಓದೋ ಹುಡುಗಿ ಬೇಗ ಹುಷಾರಾಗಿ ಪರೀಕ್ಷೆ ಬರೀಲಿ. ಅಸರಿ, ಅವಳಿಗೀಗ ಓದ್ಕೊಳಕ್ ಆಗ್ತಿದ್ಯಾ? ಓದ್ಕೋತಿದ್ದಾಳೆ ಅತ್ತೆ, ಆದ್ರೆ ತುಂಬಾ ಡೌಟ್ಸ್ ಇದೆಯಂತೆ. ಕ್ಲಾಸಸ್ ಅಟೆಂಡ್ ಮಾಡಕ್ಕೆ ತುಂಬಾ ದೂರ. ನಾನೇ ಬೇಡ ಅನ್ಬಿಟ್ಟೆ, ಹೋಗ್ತೀನಿ ಅಂತ ತುಂಬಾ ಹಠ ಮಾಡ್ತಾ ಇದ್ದಾಳೆ. ಬೇಡ ಪದ್ಮಿನಿ, ಮೊದ್ಲೇ ಅವಳು ಸುಸ್ತಾಗಿದ್ದಾಳೆ. ಈ ಸ್ಥಿತಿಲೇ ಕ್ಲಾಸ್ಗೆ ಹೋದ್ರೆ ಜ್ವರ ಜಾಸ್ತಿ ಆಗತ್ತೆ, ಪರೀಕ್ಷೆನೂ ಅಟೆಂಡ್ ಮಾಡಕ್ ಆಗೋದಿಲ್ಲ. ಒಂದ್ ಕೆಲಸ ಮಾಡು, ಅವ್ರ ಫ್ರೆಂಡ್ಸ್ನ ಯಾರಾದ್ರೂ ಕರ್ಸೋದಕ್ಕೆ ಹೇಳ್ಬೇಕಾಗಿತ್ತು ನೀನು. ಅದು ಅವ್ರ ಫ್ರೆಂಡ್ಸ್ಗಳಿಗೂ ಪರೀಕ್ಷೆ ಇರುತ್ತೆ ಅತ್ತೆ, ಯಾರು ಬರೋಕ್ಕಾಗಲ್ಲ. ಹೌದಾ? ಹಾಗಾದ್ರೆ ಅವಳಿಗೆ ಈಗ ಬೇರೆ ಏನ್ ವ್ಯವಸ್ಥೆ ಮಾಡ್ಬೋದು? ಸರಿ, ಅವಳಿಗೆ ಈಗ ಡೌಟ್ಸ್ ಇರೋದು ಯಾವ ಸಬ್ಜೆಕ್ಟ್ ಅಂತೆ? ಎಲೆಕ್ಟ್ರಾನಿಕ್ಸ್ ಅಂತೆ. ಎಲೆಕ್ಟ್ರಾನಿಕ್ಸಾ? ಹಾಗಾದ್ರೆ ಸಮಸ್ಯೆನೇ ಇಲ್ಲ,
ನಮ್ಮ ಅಭಿಗ್ ತುಂಬಾ ಚೆನ್ನಾಗಿ ಗೊತ್ತಲ್ಲ ಪದ್ಮಿನಿ. ಅವನ ಹತ್ರನೇ ಹೇಳಿಸ್ಕೋಬಹುದು. ಅವಳು ಯಾಕೆ ಹೊರಗಡೆ ಹೋಗ್ಬೇಕು? ನಮ್ಮ ಅಭಿರಾಮ ಫೈನಲ್ ಇಯರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ 98 ಸ್ಕೋರ್ ಮಾಡಿದ್ದ. ಸಾಕ್ಷಿಗೆ ಹೇಳು, ನಾನ್ ಹೇಳ್ದೆ ಅಂತ ಹೇಳು, ಅಭಿ ಹೇಳ್ಕೊಡ್ತಾನೆ. ಸರಿ ಅತ್ತೆ, ಹೇಳ್ತೀನಿ. ಅವರಿಬ್ಬರಿಗೂ ಒಂದಾಗೋ ಭಾಗ್ಯ ಅಂತೂ ಇಲ್ಲ. ನಾನ್ ಅನ್ಕೊಂಡಿದ್ದು ನಡೀಲಿಲ್ಲ. ಕಡೆ ಪಕ್ಷ ಇಷ್ಟು ಮಾತ್ರ ಸಾಧ್ಯ ಏನೋ. ಗಂಡ ಹೆಂಡತಿ ಆಗ್ತಾರೆ ಅನ್ನೋ ಸಂಬಂಧ ಕೊನೆಗೆ ಗುರು ಶಿಷ್ಯಗೆ ಸೀಮಿತ ಆಗುತ್ತೋ ಏನೋ. ಸರಿ, ಅವಳಿಗದೇನ್ ಡೌಟ್ಸ್ ಇದೆಯೋ ಅಭಿ ಹತ್ರ ಕೇಳ್ಕೊಳ್ಳೋದಕ್ಕೆ ಹೇಳು. ಸರಿ ಅತ್ತೆ. ಅಭಿರಾಮ್ ಅವರೇ, ಹೇಳಿ, ಏನ್ ವಿಷಯ? ಬ್ಯುಸಿನಾ? 2 ನಿಮಿಷ ಬಿಡುವಿದ್ಯಾ? ಯಾಕೆ, ಏನ್ ವಿಷಯ? ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹಾ, ನನಗೆ ಇನ್ನು 5 ದಿನಕ್ಕೆ ಒಂದು ಪರೀಕ್ಷೆ ಇದೆ, ಎಲೆಕ್ಟ್ರಾನಿಕ್ಸ್. ನನ್ ಸಬ್ಜೆಕ್ಟು. ಪದ್ಮಿನಿ ಅಕ್ಕ ಹೇಳಿದ್ರು. ಅದಕ್ಕೆ ನನಗೆ ಹುಷಾರ್ ತಪ್ಪಿರೋದ್ರಿಂದ ಕಾಲೇಜ್ಗೆ ಹೋಗೋ ಶಕ್ತಿ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಕೇಳಿದ್ರೆ ನೀವೇ ಹೇಳ್ಕೊಡ್ತೀರಾ ಅಂತ ಅಕ್ಕ ಹೇಳಿದ್ರು. ಅದಕ್ಕೆ ಕೇಳೋಣ ಅಂತ ಬಂದೆ. ಎಲೆಕ್ಟ್ರಾನಿಕ್ಸ್ ಹೇಳ್ಕೊಡ್ಬೇಕಾ? ಓ, ಈಗ ನನಗೆ ಟೈಮ್ ಇಲ್ಲ. ಒಂದ್ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಬಂದ್ಮೇಲೆ ಬೇಕಾದ್ರೆ ಹೇಳ್ಕೊಡ್ತೀನಿ. ಸದ್ಯಕ್ಕೇನಾದ್ರೂ ಸಣ್ಣ ಪುಟ್ಟ ಡೌಟ್ ಇದ್ರೆ ಕೇಳಿ. ಹಾ, ಕೇಳ್ತೀನಿ. 10 ನಿಮಿಷ ಟೈಮ್ ಇದೆ ಅಲ್ವಾ? ಹಾ, ತೊಂದರೆ ಇಲ್ಲ. ಕೂತ್ಕೊಳ್ಳಿ. ಡೌಟ್ ಕ್ಲಿಯರ್ ಆಯ್ತಾ? ಓ, ಥ್ಯಾಂಕ್ಸ್ ಅಭಿರಾಮ್ ಅವರೇ. 6 ತಿಂಗಳಿಂದ ಪರದಾಡ್ತಾ ಇದ್ದೆ. ಈ ಪಾಯಿಂಟ್ ಅರ್ಥನೇ ಆಗಿರ್ಲಿಲ್ಲ. ನಮ್ ಟೀಚರ್ ಕೂಡ ಅರ್ಥ ಮಾಡಿಸಿರ್ಲಿಲ್ಲ. ಆದ್ರೆ ನೀವು 2 ನಿಮಿಷದಲ್ಲಿ ಅರ್ಥ ಮಾಡಿಸ್ಬಿಟ್ರಿ. ಅದ್ ಹಾಗೆ, ಟೀಚರ್ಸ್ ಯಾವತ್ತು ಟೀಚರ್ ಆಗೇ ನಿಂತು ಪಾಠ ಮಾಡ್ತಿರ್ತಾರೆ. ಸ್ಟೂಡೆಂಟ್ಗಳ ಆಂಗಲ್ ಅಲ್ಲಿ ಪಾಠಗಳನ್ನ ನೋಡೋದೇ ಇಲ್ಲ. ಅದಕ್ಕೆ ನಮ್ಗೂ ಅವ್ರಿಗೂ
ಯಾವತ್ತೊಂದು ಗ್ಯಾಪ್ ಇರುತ್ತೆ. ವೇವ್ ಲೆಂತ್ ಎಸ್. ಒಂದ್ ನಿಮಿಷ ಬಂದೆ. ಹಾಯ್. ಬಾಯ್. ಬಾಯ್ ಯಾಕೆ? ಪ್ರತಿ ಸಲ ನಾನೇ ನಿಂಗೆ ಫೋನ್ ಮಾಡಬೇಕು. ನಿಂಗೆ ನನ್ನ ನೆನಪೇ ಆಗಲ್ಲ ಅಲ್ಲ? ನೆನಪಾದಾಗೆಲ್ಲ ಫೋನ್ ಮಾಡ್ತಿರ್ಬೇಕು ಅನ್ನೋದಾದ್ರೆ ನಾನು ಇಡೀ ದಿನ ಫೋನ್ ಕಟ್ ಮಾಡೋ ಹಾಗೆ ಇಲ್ಲ ಚುಟಿ. ನೀನ್ ಬರೀ ನೆನಪು, ಮಾತು, ಫೋನು ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀಯ. ಆದ್ರೆ ನಾನು ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ಯೋಚಿಸ್ತಿರ್ತೀನಿ. ಇದೆಲ್ಲ ಬೇಡ ಸರ್. ತಮ್ಮ ಮನೆಗೆ ಈಗಾಗ್ಲೇ ಒಬ್ಳು ಕನ್ಯಾಮಣಿ ಬಂದು ಸೆಟ್ಲ್ ಆಗಿದ್ದಾರೆ. ನಿಮ್ಮ ಒಂದು ಹೂಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ. ನಾನಿಲ್ಲಿ ಹಗಲು ರಾತ್ರಿ ಪರದಾಡ್ಕೊಂಡು ನಿಮ್ ಸೇರೋ ತವಕದಲ್ಲಿ ಒದ್ದಾಡ್ತಿದ್ದೀನಿ. ಸಹಜ. ನಿಮ್ಗೆ ಬೇಡಿಕೆ ಜಾಸ್ತಿ ಆಗಿರುತ್ತೆ. ಮಾತಾಡಿದ್ರಾಯ್ತು, ನೋಡ್ಕೊಳ್ಳೋಣ ಅಂತ ತಾತ್ಸಾರ. ಸಾಕ್ಷಿ ಪ್ಲೀಸ್. ಐ ಮಿಸ್ ಅದು ಸಾರಿ ಚುಟಿ. ಸಖತ್ ಹರ್ಟ್ ಮಾಡ್ಬಿಟ್ಟೆ. ನನ್ನ ಹೆಸರು ಓವರ್ಟೇಕ್ ಮಾಡಿ ನಿನ್ ಬಾಯಿಲಿ ಅವಳ ಹೆಸರು ಬರುವಷ್ಟು ಹತ್ರ ಆಗ್ಬಿಟ್ಲ ಅವಳು ನಿನ್ಗೆ. ಚುಟಿ ಪ್ಲೀಸ್. ಪ್ಲೀಸ್ ಅಭಿ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ. ಚೂಟಿ ಅನ್ನೋ ಹೆಸರು ನಿನಗೆ ಮರ್ತೋಗಿದೆ. ಅವಳ ಹೆಸರು ನಾಲ್ಗೆ ಮೇಲಿದೆ ಅಂದ್ರೆ ಇನ್ನೆಷ್ಟು ಸಲ ಅವಳ ಹೆಸರಿಟ್ಟು ಕೂಗಿರ್ಬೇಕು, ಇನ್ನೆಷ್ಟು ಸಲ ಅವಳ ಹತ್ರ ಮಾತಾಡಿರ್ಬೇಕು. ತಿರ್ಗಾ ಹೇಳ್ತೀಯ ನನಗ್ ಟೈಮ್ ಇಲ್ಲ, ಪರಿಹಾರ ಯೋಚನೆ ಮಾಡ್ತಾ ಇದ್ದೀನಿ, 24 ಗಂಟೆ ನಿನ್ನಿಂದ ನೆನ್ಸ್ಕೋತಿರ್ತೀನಿ ಅಂತ. ಸಾರಿ ಅಭಿ, ನಾನ್ ನಂಬಲ್ಲ. ಬಾಯ್. ಹಲೋ ಚುಟಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ನಾನು ಆಮೇಲೆ ಸಿಗ್ತೀನಿ.
ಪದ್ಮಿನಿ, ಏನ್ರಿ? ಸಾಕ್ಷಿನ ಎಲೆಕ್ಟ್ರಾನಿಕ್ಸ್ ಹೇಳ್ಸ್ಕೊಳ್ಳೋದಕ್ಕೆ ಅಭಿ ರೂಮಿಗೆ ಕಳಿಸೋ ಅವಶ್ಯಕತೆ ಏನಿತ್ತು? ನಿನಗೆ ಕೆಲವು ಸೂಕ್ಷ್ಮಗಳು ಏನಕ್ಕೆ ಅರ್ಥ ಆಗ್ತಾ ಇಲ್ಲ. ಛೇ, ದಡ್ಡಿ ನೀನು. ಅತ್ತೆನೇ ಹೇಳಿದ್ದು. ಏನಂತ? ಅಭಿ ರೂಮ್ ಹೋಗ್ಲಿ ಅಂತನಾ? ಎಲೆಕ್ಟ್ರಾನಿಕ್ಸ್ ಹೇಳ್ಸ್ಕೊಡೋದಲ್ಲ ಪಾಯಿಂಟ್, ಅವನ್ ರೂಮ್ ಹೋಗಿದ್ ಪಾಯಿಂಟ್. ಅವರಿಬ್ರು ಮದುವೆ ವಯಸ್ಸಿಗೆ ಬಂದಿದ್ದಾರೆ, ಈಗಾಗಲೇ ಗಲಾಟೆಗಳಾಗಿದೆ. ಏನಾದ್ರೂ ವ್ಯತ್ಯಾಸಗಳಾದ್ರೆ ನಿನ್ ಮೇಲೆ ಬರುತ್ತೆ, ಅರ್ಥ ಮಾಡ್ಕೋ. ಏನಾಗ್ಬಿಡುತ್ತೆ? ಸಬ್ಜೆಕ್ಟ್ಗಳ ಬಗ್ಗೆ ಡಿಸ್ಕಸ್ ಮಾಡೋದ್ರಲ್ಲಿ ತಪ್ಪೇನಿದೆ? ರೇಯ್, ದಡ್ಡಿ ತರ ಮಾತಾಡ್ಬೇಡ. ಎಲ್ಲ ಹೆಣ್ಮಕ್ಳು ನಿನ್ ತರ ಇರೋದಿಲ್ಲ, ಜಡವಸ್ತುಗಳು ತರ. ಭಾವನೆಗಳು, ಆಸೆಗಳು, ವಯಸ್ಸು, ನಿರೀಕ್ಷೆಗಳು ಎಲ್ಲ ಇರುತ್ತವೆ. ನಿರೀಕ್ಷೆಗಳಿರುತ್ತೆ, ಮುಂದುವರಿತಾರೆ, ಸಹಜ. ನೋಡು, ಬೆಂಕಿಗೆ ಬೆಣ್ಣೆ ಇಟ್ರೆ ಕರಗುತ್ತೆ, ಆಮೇಲೆ ನಾವು ಕೊರಗಬೇಕಾಗತ್ತೆ. ಅದ್ರ ಬದಲು ಬೆಣ್ಣೆನ ಈಗಲೇ ದೂರ ಇಡೋದು ಜಾಣ್ತನ. ನೋಡು, ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನೀನು ನಿನ್ ಪಾಡಿಗೆ ನಿಂತೇ ಇದೆಯಾ. ನಾನು ಕೇಳೋದಕ್ಕೆ ಉತ್ತರ ಕೊಡ್ಬೇಕು ಅಂತ ಭಯ ಇದೆಯಾ ನಿನ್ಗೆ? ಏನೋ ಬಡಬಡ ಅಂತಾನೆ ಅನ್ಕೊಂಡು ಹೋಗ್ಲಿ ಅಂತ. ಹಾಗಲ್ಲ ರೀ, ನಾನು ವಾಪಸ್ ಮಾತಾಡಿದ್ರೆ ವಾದ ಮಾಡ್ತೀಯಾ ಅಂತ ಹೇಳ್ತೀರಾ, ಸುಮ್ಮನಿದ್ರೆ ಏನು ಮಾತಾಡ್ತಾ ಇಲ್ಲ ಅಂತೀರಾ. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಅಷ್ಟೊಂದೆಲ್ಲ ನಿನಗ್ ಗೊತ್ತಾಗೋ ಹಾಗಿದ್ರೆ ನಾನ್ ಯಾಕೆ ಇಷ್ಟು ಪರದಾಡ್ಬೇಕಾಗಿತ್ತು? ಈಗ ನಾನು ಏನ್ ಮಾಡ್ಬೇಕು? ಏಯ್, ನಿನಗ್ ಯಾವ ನೋಡು, ಗಂಡ ಹೆಂಡ್ತಿರು ಕೆಲವೊಂದು ವಿಷಯಗಳನ್ನ ಕೂತು ಮಾತಾಡಿ ನಿರ್ಧಾರಗಳನ್ನ ತಗೊಳ್ಬೇಕು. ಕೆಲವೊಂದನ್ನ ನಾವು ಮಾತಾಡಕ್ ಆಗೋದಿಲ್ಲ, ನಾವೇ ಅರ್ಥ ಮಾಡ್ಕೊಳ್ಬೇಕು. ಏನಾದ್ರೂ ಅರ್ಥ ಆಯ್ತಾ? ಈಗ ಸಾಕ್ಷಿನ ಅಭಿ ರೂಮಿಗೆ ಹೋಗೋದ್ ಬೇಡ ಅಂತ ಹೇಳ್ಬೇಕಾ? ನನ್ ಕರ್ಮ, ಏನಾದ್ರೂ ಮಾಡ್ಕೋ. ನಾನಿನ್ ಮುಂದೆ ಹೀಗೆ ನಿಂತಿದ್ರೆ ನನ್ BP ರೈಸ್ ಆಗುತ್ತೆ. ಸಾಕ್ಷಿ ಅಕ್ಕ, ಆರೋಗ್ಯ ಹೇಗಿದೆ ಈಗ? ಬೆಳಗ್ಗೆ ಮಾತ್ರೆ ತಗೊಂಡ್ಯಾ? ಅಕ್ಕ ಮಾತ್ರೆ ತಗೊಂಡೆ. ಅಭಿನ ಕೇಳಿದ್ಯಾ? ಅವ್ನ್ ಹೇಳ್ಕೊಡಕ್ ಒಪ್ಕೊಂಡ ಅಥವಾ ನಾನೊಂದ್ಸಲ ಹೇಳ? ಅಕ್ಕ, ನಾನು ಅವ್ರನ್ನ ಕೇಳೋ ಆಯ್ತು, ಅಭಿರಾಮ್ ಅವರು ನನ್ಗೆ ಹೇಳ್ಕೊಟ್ಟು ಆಯ್ತು, ನನ್ಗೆ ಅದು ಅರ್ಥನೂ ಆಯ್ತು. ಅಕ್ಕ, ಅಭಿರಾಮ್ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಗೊತ್ತಾ. ನಾನು ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ, ಆ ಒಂದು ಈಕ್ವೇಶನ್ ವರ್ಕೌಟ್ ಮಾಡಕ್ಕೆ ಆಗಿರ್ಲಿಲ್ಲ. ಆದ್ರೆ ಅಭಿರಾಮ್ ಅವರು ಎಷ್ಟು ಈಸಿ ಮಾಡ್ಬಿಟ್ರು ಅಂದ್ರೆ 2 ನಿಮಿಷದಲ್ಲಿ ಸಾಲ್ವ್ ಆಗೋಯ್ತು. ಈಸ್ ಬ್ರಿಲಿಯಂಟ್. ಅಕ್ಕ, ನೀನೇನು ಟೆನ್ಷನ್ ಮಾಡ್ಕೊಂತಿದ್ಯಾ? ನಿನ್ ಮೈದನನ್ನ ನಾನೇನೋ ಹಾರಿಸ್ಕೊಂಡು ಹೋಗ್ತೀನಿ ಅಂತ ಭಯನಾ? ಡೋಂಟ್ ವೆರಿ ಪದ್ಮಿನಿ ಅಕ್ಕ, ನಾನೇನಂತ ಕೆಲಸಗಳನ್ನೇನು ಮಾಡೋದಿಲ್ಲ. ಒಂದ್ ಸಮಯ ಹಾರಿಸ್ಕೊಂಡು ಹೋಗ್ಲೇಬೇಕು ಅಂತ ತುಂಬಾ ಆಸೆ ಆದ್ರೆ ನೀನ್ ಪರ್ಮಿಷನ್ ತಗೊಂಡೆ ಹಾರಿಸ್ಕೊಂಡು ಹೋಗ್ತೀನಿ. ಸಾಕ್ಷಿ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ಅತ್ತೆ ಗೊತ್ತಲ್ಲ, ಅವ್ರಿಗೆ ಹುಡುಗಾಟಿಕೆ ಅಂದ್ರೆ ಆಗಲ್ಲ. ಈ ಮಾತೇನಾದ್ರೂ ಅವ್ರ ಕಿವಿಗ್ ಬಿದ್ರೆ ಅಷ್ಟೇ, ನನ್ನನ್ ತರಾಟೆಗೆ ತಗೋತಾರೆ. ಅದಕ್ಕೆ ಅಕ್ಕ ನಾನು ನಿನ್ ಮುಂದೆ ತಮಾಷೆ ಮಾಡಿದ್ದು, ಆಂಟಿ ಮುಂದೆ ತಮಾಷೆ ಮಾಡಿದ್ನಾ? ಹೌದು ಅಕ್ಕ, ನಾನು ಬಂದಿದ್ರು ಬಾವ ಏನಕ್ಕೆ ನನ್ನ ಮಾತಾಡ್ಸಕ್ಕೆ ಬರ್ಲಿಲ್ಲ? ಒಂದ್ಸಲ ಬಂದು ನಾದ್ನಿ ಹೇಗಿದ್ಯಾ ಅಂತ ಕೇಳ್ಬೋದಾಗಿತ್ತು ತಾನೇ? ಯಾಕೆ ಬಾವಂಗೆ ನಾನು ಇಲ್ಲಿ ಬಂದಿರೋದು ಇಷ್ಟ ಆಗ್ಲಿಲ್ವಾ? ಛೆ, ಹಾಗೆ ಯಾಕೆ ಅನ್ಕೋತೀಯ? ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ನಿನಗ್ ಗೊತ್ತಲ್ವಾ. ಅವ್ರು ಹಾಗೆ ಬೇರೆಯವ್ರ ಜೊತೆ ಬೆರೆಯಲ್ಲ, ಕೆಲ್ಸದ ಮೇಲೆ ಆಸಕ್ತಿ ಜಾಸ್ತಿ ಅವ್ರಿಗೆ. ಆಹಾಹಾ ಅಕ್ಕ, ಯಾರು ನಿನ್ನಿಂದ ಕಲಿಬೇಕು ಗಂಡನ ಹೇಗ್ ವಹಿಸ್ಕೊಬೇಕು ಅಂತ. ಆಹಾ, ಏನ್ ನಿನ್ ಮಾತಿನ ಅರ್ಥ?
ನಿಮ್ ಭಾವಂಗೆ ಕೆಲಸ ಇಲ್ಲ ಅಂದ್ರೂ ನಿನ್ನ ನೋಡಕ್ ಬರ್ಲಿಲ್ಲ ಅಂತನಾ? ಇಲ್ಲಪ್ಪ, ನಾನ್ಯಾಕೆ ಹಾಗೆ ಹೇಳಿ. ಆದ್ರೂ ಒಂಥರ ನಿಮ್ ಮನೆ ಇಷ್ಟ ಆಗೋಯ್ತು ಅಕ್ಕ. ತುಂಬಾ ಶಿಸ್ತು, ಆದ್ರೆ ಎಲ್ರೂ ಒಳ್ಳೆಯವರು, ಎಲ್ರೂ ಗಂಭೀರ, ಆದ್ರೆ ಒಳಗಡೆ ಎಲ್ಲರೂ ಸಂತೋಷವಾಗಿರ್ತೀರಾ. ನಿಮ್ ಅತ್ತೆಯವ್ರನ್ನ ನೋಡಿದ್ರೆ ತುಂಬಾ ಭಯ ಆಗತ್ತೆ, ಆದ್ರೆ ಸ್ವಭಾವ ತುಂಬಾ ಸೂಕ್ಷ್ಮ ಅಲ್ವಾ? ಹೌದು. ಅದ್ರಲ್ಲೂ ನಿನ್ ಮೈದ್ನ ಅಂತೂ ಬೇಡ ಬಿಡು. ಅಭಿರಾಮ್ ಅವ್ರ ಬಗ್ಗೆ ಜಾಸ್ತಿ ಹೊಗಳಿದ್ರೆ ನೀನ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀಯ. ಪರವಾಗಿಲ್ವೇ ಹುಡುಗಿ, ಜೋರಾಗ್ಬಿಟ್ಟಿದ್ಯಾ? ಮುಂಚಿನ ತರ ಇಲ್ಲ ನೀನೀಗ. ನನ್ನೇನೆ ರೇಗಿಸ್ತೀಯಾ? ಅಕ್ಕ, ನಾನು ಆಡಿದ ಮಾತು ನಿನ್ಗೆ ಬೇಜಾರಾಯ್ತಾ? ನಾನೇನು ಅತಿಯಾಗಿ ಒಟ್ಟಿಸಿಲ್ಲ ತಾನೇ? ಛೇ, ಹಾಗೇನಿಲ್ಲಮ್ಮ. ನಾನು ನೀನ್ ಚೂಟಿ ಆಗ್ಬಿಟ್ಟಿದ್ಯಾ ಅಂದೆ.